ಬೇಗ ಬಂದಿದೆ ಅಲ್ವಾ ಸರ್? ಅವಾಗಿನ ಒಂದು 10 ನಿಮಿಷ ಕಾಲು ಗಂಟೆ ಬರ್ತಾ ಇದ್ದೀನಿ ಅಂತ ಹೇಳಿದ್ರಿ, ಬೇಗ ಬಂದ್ಬಿಟ್ರಪ್ಪ. ಕಾರಲ್ಲಿ ಬರೋದಲ್ಲ, ಏನು ತಡ ಹಿಡಿಯಲ್ಲ, ಬೇಗ ಬಂದ್ಬಿಡ್ತೀನಿ. ಎಲ್ಲಿಗೆ ಹೋಗ್ಲಿ ಅಷ್ಟೇ, ಫುಲ್ ಫಾಸ್ಟಾಗೆ. ಕಾರಲ್ಲ, ಕಾರಲ್ಲಿ ಬಂದ್ಬಿಡ್ತೀನಿ. ಅಮೃತ, ಅಮೃತ, ಅತ್ತೆ, ಅತ್ತೆ, ಯಾವ ಕಡೆ ಇದೆ ನಿಮ್ಮ ಜಮೀನು? ಗೊತ್ತಾಗಲಿಲ್ಲ. ಈ ಕಡೆ ಏನು ರೋಡ್ ಸೈಡ ಇದೆಯಾ, ಏನು ಈ ಕಡೆ ಇದೆಯಾ? ಇಲ್ಲೇ ಸರ್, ಇಲ್ಲ, ಸ್ವಲ್ಪ ದೂರದಲ್ಲಿದೆ. ಬೇಕಾದರೆ ಫಸ್ಟ್ ಹೋಗಿ ಜಮೀನು ನೋಡ್ಕೊಂಬಂದ್ಬಿಡೋಣ. ಫಸ್ಟ್ ಜಮೀನು ನೋಡೋಣ ಸರ್. ಆಯಿತು, ನೋಡೋಣ, ನೋಡ್ಬಿಟ್ಟು ಮಾತಾಡೋಣ ತಗೋ. ಏನಪ್ಪ, ಯಾರಿವರು? ರಘು? ಅದೇ ಇವರೇ ಹೊಲ ತಗೊಳ್ತಾ ಇರೋರು. ಅದೇ ಈ ಹೊಲ ಎಲ್ಲ ನಾವು ಮಾರ್ಬಿಡೋಣ ಅಂತ ಅಂದ್ಕೊಂಡ್ವಲ್ಲ, ಅದಕ್ಕೆ ಇವ್ರು ತಗೊಳ್ತಾರೆ. ಇವಾಗ ಬಂದವ್ರೆ ಕಾರಲ್ಲಿ, ನನಗೆ ಬೇಕು ಅಂತೇಳಿ ಹೇಳಿದರು, ಅದಕ್ಕೆ ಕರ್ಕೊಂಬಂದಿದ್ದೀನಿ. ಇವರು ಹೊಲ ತಗೊಳ್ತಾರೆ, ಅದಕ್ಕೆ ಕೊಟ್ಬಿಡೋಣ ಅಂತ. ನೋಡ್ರಿ, ಹೊಲ ಭಾಳ ಚೆನ್ನಾಗೈತೆ. ನಿಮಗೂ ನಮಗೂ ರೇಟು ಹೆಂಗೆ ಅಡ್ಜಸ್ಟ್ ಆಗುತ್ತೋ ಹಂಗೆ ಅಡ್ಜಸ್ಟ್ ಆಗಿಬಿಟ್ರೆ ತಗೊಳ್ರಿ. ನಮಗೇನೇನೋ ಮಾರಬೇಕು ಅನ್ನೋ ಅವಶ್ಯಕತೆ ಇಲ್ಲ. ನನ್ನ ಎಳೆಯ ಸ್ವಲ್ಪ ಫ್ಯಾಕ್ಟ್ರಿ ಗಿಟ್ರಿ ಎಲ್ಲ ತಯಾರು ಮಾಡಬೇಕು ಅಂತ ಅನ್ಕೊಂಡವನೆ. ಅದಕ್ಕೆ ಈ ಕಡೆ ಸ್ವಲ್ಪ ರೋಡ್ ಸೈಡ್ನಾಗಳು ಬಿಟ್ಕೊಂತೀವಿ. ಅವನೇನೋ ಫ್ಯಾಕ್ಟ್ರಿ ಗಿಟ್ರಿ ಏನೋ ಮಾಡ್ತಾನಂತೆ. ಆ ಕಡೆ ಜಮೀನು ಫುಲ್ ಎಲ್ಲ ಮಾರ್ಬಿಡ್ತೀವಿ. ಹೋಗಿ ತೋರಿಸ್ಕೊಂಬರಪ್ಪ ಫಸ್ಟ್ ಜಮೀನು ನೋಡಲಿ. ಇಷ್ಟೇ ಇದ್ರು ತಗೊಳ್ತಾರತ್ತೆ ಇವರು. ಇನ್ನೆಷ್ಟೇ ಜಮೀನು ಇರಲಿ, ಅಷ್ಟು ದೊಡ್ಡ ಸಾಹುಕಾರರು. ಇನ್ನೆಷ್ಟಿರಲಿ, ಈಗ ಕಣ್ಣು ಮುಚ್ಕೊಂಡು ನಾವು ರಿಜಿಸ್ಟ್ರ್ ಮಾಡಿಸ್ಬೋದು ಆ ಥರ. ಭಾಳ ಒಳ್ಳೆ ಮನುಷ್ಯರು, ಭಾಳ ನಮಗೆ ಒಳ್ಳೆ ಬಲ ಇದ್ದಂಗೆ. ಇವರಿದ್ದರೆ ನಮ್ಗೆ ಒಳ್ಳೆ ಫ್ಯಾಕ್ಟ್ರಿ ಮಾಡೋದಕ್ಕೂ ಒಂಥರ ಏನೋ ಒಂಥರ ಧೈರ್ಯ ಇರುತ್ತೆ. ಸರಿ, ಆಯಿತು, ಒಳ್ಳೇದಾಗಲಿ, ಮಾಡುವಂತೆ. ಹೋಗಿ ಜಮೀನು ನೋಡ್ಕೊಬರಿ ಸರ್ ಫಸ್ಟು. ಅಮೃತ ಬರಲಿಲ್ವಲ್ಲ? ಅಮೃತ, ಅಮೃತ ಬರ್ತಾಳೆ ಒಂದು 5 ನಿಮಿಷ. ಏನೋ ಹೋಗೋಳೆ, ಬಾತ್ರೂಮ್ಗೆಲ್ಲ ಹೋಗಿರ್ಬೇಕು, ಬರ್ತಾಳೆ. ಅಮೃತ, ಬಾರಮ್ಮ. ಫಸ್ಟ್ ಜಮೀನು ನೋಡ್ಬಿಡೋಣ ಸರ್. ನಿಮ್ಗೆ ಇಷ್ಟ ಆಗುತ್ತೆ. ಜಮೀನು ನೋಡಿದ ತಕ್ಷಣ ಹೆಂಗಿದೆ ಗೊತ್ತಾ? ಒಳ್ಳೆ ಮಣ್ಣು, ಏನು ಬಿಡಪ್ಪ, ನೆಲ ಚೆನ್ನಾಗಿಲ್ಲ, ಹೆಂಗೆ ಗೊತ್ತಾಗ್ದು ಏನು ಮಣ್ಣು ಹೆಂಗೈತೆ, ಜಡಿ ಮಣ್ಣು, ಎಂಥ ಮಣ್ಣು, ಕೆಮ್ಮಣ್ಣು, ಕರ್ಲು ಮಣ್ಣು ಅಂತ ಅನ್ಕೋಬೋದು. ಒಳ್ಳೆ ಪ್ಯೂರ್ ಕೆಮ್ಮಣ್ಣು ಸರ್. ಒಂಥರ ಅದರಲ್ಲಿ ಗಿಡಗಳು ಇಟ್ಬಿಟ್ರೆ ತುಂಬ ಚೆನ್ನಾಗಿ ಬರ್ತವೆ. ನೆಲ ಮಾತ್ರ ಸೂಪರಾಗೈತೆ. ಏನಂತ ಇಂಥದ್ದು ಕರ್ಲು ನೆಲಪ್ಪ ಅನ್ನೋಂಗಿಲ್ಲ, ಏನಿಲ್ಲ, ತುಂಬ ಚೆನ್ನಾಗಿದೆ ಸರ್ ನೆಲ ಮಾತ್ರ. ಅಮೃತ, ಇವರೇ ನೋಡು, ಜಮೀನು ತೊಗೊಳಕ್ಕೆ ಬರ್ತಾರೆ ಅಂತೇಳಿ ಹೇಳಿದ್ನಲ್ಲ, ಇವರೇ ಬಂದಿದ್ದಾರೆ ಸರ್. ಎಷ್ಟೇ ಜಮೀನು ಇದ್ರೂ ತೊಗೊಳ್ತಾರೆ ಇವರು, ಅದಕ್ಕೆ ಮಾರ್ಬಿಡೋಣ ಅಂತ ಅತ್ತೆಗೆ ಹೇಳಿದ್ದೆ. ಸರಿ ಆಯಿತು, ಮಾರ್ಬಿಡಪ್ಪ, ಯಾರಾದರೂ ಇದ್ರೆ ಕರ್ಕೊಂಬಂದು ಅಂತೇಳಿ ಹೇಳಿತಾ, ಅದಕ್ಕೆ ಮಾರೋದಕ್ಕೆ ಇವ್ರನ್ನ ಕರ್ಕೊಂಬಂದಿದ್ದೀನಿ. ಸರ್ ನಮಸ್ತೆ ಸರ್. ನಮಸ್ತೆ ಅಮ್ಮ. ಯಪ್ಪ, ಅಷ್ಟು ರಘು, ಹೊಲ್ದತ್ರ ಕರ್ಕೊಂಡೋಗಿ ಜಮೀನೆಲ್ಲನ ತೋರಿಸ್ಕೊಂಬ. ಅವ್ರಿಗೆ ಇಷ್ಟ ಆಗಬೇಕು, ಫಸ್ಟ್ ನೋಡಬೇಕು. ಹೌದು, ಫಸ್ಟ್ ಜಮೀನೆಲ್ಲ ನೋಡ್ಕೊಂಬಂದ್ಬಿಡ್ಬೇಕು, ಆಮೇಲೆ ಮಾತಾಡೋಣ. ನಮ್ಗೆ ಇಷ್ಟ ಆದರೆ ಹೆಂಗೆ ಏನು ನೋಡ್ಬಿಟ್ಟು ನಾನು ಆಮೇಲೆ ರೇಟ್ ಬಗ್ಗೆ ಆಗಿರ್ಬೋದು ನೋಡಿದ್ರೆ ನಮಗೂ ಮಾತಾಡೋದಕ್ಕೆ ಅನುಕೂಲ ಆಗುತ್ತೆ. ಫಸ್ಟ್ ಜಮೀನು ನೋಡ್ಕೊಂಬಂದ್ಬಿಡೋಣ ಬಾರಪ್ಪ ರಘು. ಸರಿ ಸರ್, ಆಯಿತು, ನಡೀರಿ ನೋಡ್ಕೊಂಬರೋಣ. ಜಮೀನು ನೋಡಿಬಿಟ್ರೆ ಒಂಥರ ಏನೋ ಇವಾಗ ನಿಮಗೂ ಸ್ವಲ್ಪ ಏನಾದರೂ ಮಾತಾಡೋದಕ್ಕೂ ಅದಕ್ಕೂ ಎಲ್ಲ ಅನುಕೂಲ ಆಗುತ್ತೆ. ಚೆನ್ನಾಗಿ ಒಳ್ಳೆ ನಿಮಗೂ ಅನುಭವ ಆಗುತ್ತೆ. ನಡೀರಿ ಸರ್, ಹೋಗೋಣ. ನಾನು ಬರ್ತೀನಿ ರೀ. ನಾನು ಅವ್ರಿಗೆಲ್ಲ ತೋರಿಸೋದಕ್ಕಾಗುತ್ತೆ. ಎಲ್ಲಿಂದ ಎಲ್ಲಿಗಾನ ಐತೆ, ಎಷ್ಟು ಜಮೀನು ಎಲ್ಲ ಹೇಳ್ಬಿಡ್ರಿ ಕ್ಲಿಯರಾಗಿ. ಅವರಿಗೆಲ್ಲ ಹೇಳ್ಬಿಟ್ರೆ ಅವ್ರಿಗೂ ಒಂದು ಐಡಿಯಾ ಬರುತ್ತೆ, ಎಷ್ಟು ರೇಟ್ ಇರ್ಬೋದು, ಎಷ್ಟು ಮಾತಾಡ್ಬೋದು, ಎಷ್ಟು ತಗೊಂಡ್ರೆ ಅನುಕೂಲ ಅಂತೇಳಿ ಅವ್ರಿಗೂ ಒಂದು ಏನಾದರೂ ಐಡಿಯಾಸ್ ಉಳಿತಾ ಹೋಗುತ್ತೆ. ಅದಕ್ಕೇ ಹೆಂಗೋ ಹೊತ್ತಾಗೆ ತಗೊಳ್ಳೋರು ಬಂದವರಲ್ಲ, ಒಂದು ಒಳ್ಳೆ ರೇಟ್ ಮಾಡಿ ಕೊಟ್ಬಿಡೋದು ಒಳ್ಳೇದು. ನೋಡೋಣ ಬಾ, ಅವ್ರು ಇನ್ನೂ ನೋಡ್ತೀವಿ ಅಂತ ಹೇಳೋವ್ರೆ, ನೋಡಲಿ. ಅವ್ರ ಮನಸ್ಸಿಗಿನ್ನ ಇಡಿಸ್ಬೇಕಲ್ಲ, ಅವ್ರಿಗೆ ಇಷ್ಟ ಆದರೆ ತಗೊಳ್ತಾರೆ. ಮಾಡ್ತೀನಿ ಅಂತ ತಾರಾಡ್ತಾನೆ, ಮಾಡಲಿ ಬಿಡತ್ತ. ನನ್ನ ಮಗ ಸೊಸೆ ಎದುರಿಗೆ ಚೆನ್ನಾಗಿರಲಿ. ನಾನು ಅಷ್ಟೊಂದೆಲ್ಲ ಹೋಗಿ ಕರೆದಿದ್ದೀನಿ, ಬರಲ್ಲ ಅಂದ್ರಲ್ಲ ನನ್ನ ಮಗನೂ ಸೊಸೆ. ಅವ್ರ ಎದುರಿಗೆ ನನ್ನ ಮಗಳು ಅಳಿಯ ಇಬ್ಬರು ಚೆನ್ನಾಗಿರ್ಬೇಕು. ಅವ್ರಿಗೆ ಒಂದಿಷ್ಟು ಆಸ್ತಿ ಮೇಲೆ ಏನೂ ಪ್ರಜ್ಞೆ ಅನ್ನೋದೇ ಇಲ್ಲ. ಅದಕ್ಕೇ ಇವಾಗ ನನ್ನ ಅಳಿಯನು ನನ್ನ ಮಗಳು ಚೆನ್ನಾಗಿರಲಿ. ಆಸ್ತಿ ಮಾರಾಗ್ಲಲ್ಲ, ಅವರಿಬ್ಬರು ಚೆನ್ನಾಗಿರ್ಬೇಕು. ಅವ್ರ ಕಣ್ಣೆದ್ರಿಗೆ ಕುರಿಕಾರ ಮಾಡ್ತೀನಿ ಅಂತ ಇದು ಒಂದು ಸ್ವಲ್ಪ ಎಡವಟ್ಟು ಮಾಡ್ಕೊಂಡ. ಹೆಂಗೋ ಮುಂದೆ ಹೆಂಗೋ ಚೆನ್ನಾಗಿ ಆಗ್ತಾನೆ ಬಿಡು. ಸದ್ಯಕ್ಕಂತೂ ಹಿಂಗೆ ಆಗೈತೆ, ಮುಂದೆ ಹೆಂಗೋ ಚೆನ್ನಾಗಿ ಆಗ್ತಾನೆ. ಹೆಂಗೆ ನಡೀತೈತಮ್ಮ ಬಿಸ್ನೆಸ್ಸು? ಚೆನ್ನಾಗಿ ಆಗ್ತೈತೆ, ಬಟ್ಟೆ ಬರೆ ಎಲ್ಲ ಚೆನ್ನಾಗಿ ಖರ್ಚಾಗ್ತಿದ್ದಾವೆ ನಮ್ಮ ದೇವ್ರ ದಯದಿಂದನ ಎಲ್ಲ ಒಳ್ಳೇದಾಗ್ತೈತೆ. ಯಾರು ಕೈ ಬಿಟ್ರು ದೇವ್ರ ಕೈ ಬಿಡಲ್ಲ ಅಂತಾರಲ್ಲ, ಹಂಗೆ ಬ್ಲೌಸ್ಗಳಂತೂ ಸಖತ್ತು ಬ್ಲೌಸ್ಗಳೆಲ್ಲ ಬೀಳ್ತಾ ಇದ್ದಾವೆ. ಒಳ್ಳೆ ಚೆನ್ನಾಗಿ ವ್ಯಾಪಾರನೂ ಚೆನ್ನಾಗಿ ಆಗ್ತೈತೆ ಅಮ್ಮ. ದಿವಸ ನನಗೇನು ಒಂದು 5 ಜೊತೆ ಡ್ರೆಸ್ಸು, ಒಂದು 5 ಸೀರೆನೋ ಏನಾದರೂ ಹೋದ್ರೆ ನನಗೆ ಅಲ್ಲೇ ಲಾಭ ಬಂದ್ಬಿಡುತ್ತೆ ಅಮ್ಮ. ಬಾಡಿಗೆ ಕಟ್ಟೋದು ಅಲ್ಲೇ ಹೋಗ್ಬಿಡುತ್ತೆ.
ಹೆಂಗೋ ನಾನು ಡೈಲಿ ಬ್ಲೌಸ್ ಸ್ಟಿಚಿಂಗ್ ಮಾಡೋದು ಎಲ್ಲ ಸ್ವಲ್ಪ ಪರವಾಗಿಲ್ಲ, ಸ್ವಲ್ಪ ಚೆನ್ನಾಗಿ ವರ್ಕೌಟ್ ಆಗುತ್ತೆ. ಹಂಗೆ ಟೈಲರಿಂಗ್ ಕ್ಲಾಸು ಮತ್ತು ಯಾರನ್ನಾದ್ರೂ ಒಬ್ರನ್ನ ಇಬ್ಬರನ್ನ ಇಟ್ಕೊಬಿಟ್ಟು ಬರೀ ಸ್ಟಿಚಿಂಗ್ ಮಾತ್ರ ದುಡ್ಡು ಕೊಟ್ಬಿಟ್ಟು ಈ ರೀತಿ ಮಾಡೋಣ ಟೈಲರಿಂಗ್ ಎಲ್ಲನ ಅಂತ ಅಂದ್ಕೊಂಡಿದ್ದೀನಿ. ಸ್ವಲ್ಪ ಡ್ರೆಸ್ಸು ಸೀರೆ ಎಲ್ಲ ಸ್ವಲ್ಪ ಚೆನ್ನಾಗಿ ಹೋಗ್ತಾ ಇದ್ದಾವೆ. ಹೆಂಗೋ ದೇವ್ರು ಕೈ ಹಿಡ್ದವನು ಬಿಡಮ್ಮ. ಯಾರು ಇಲ್ದಾಗ ದೇವ್ರು ಇರ್ತಾನೆ ಅಂತ ಹೇಳ್ತಾರಲ್ಲ, ಅದು ಸುಳ್ಳಲ್ಲ, ನಿಜ, 100% ಸತ್ಯ. ಹೆಂಗೋ ಒಳ್ಳೇದಾದ್ರೆ ಸಾಕಮ್ಮ, ಅದೇ ಬೇಕಾಗಿರೋದು. ನಾ ಹೆಂಗೋ ಏನೋ ಎತ್ಲೋ ಮಾಡ್ಬಿಡ್ತು ನಮ್ಮ ಮಣಿ ಅಂತ ಅನ್ಕೊಂತಿದ್ದೆ. ಅಕ್ಕ, ಅಣ್ಣ ಇದ್ದೀರಾ? ನಾನು ನಿನ್ನೆನೆ ನಿಮ್ಮ ಮನೆ ಹತ್ರ ಬಂದೆ, ನೀವು ಇರಲಿಲ್ಲ. ನಿಮ್ಮ ಹುಡುಗರಿದ್ವು, ಅಪ್ಪ ಅಮ್ಮ ಇಲ್ಲ ಅಂತ ಹೇಳಿದ್ರು. ಪಾಪ ಇವೆರಡು ದಿನದಿಂದನ ಬಸವ ಹುಡಿಕೊಂಡು ಬರ್ತಾ ಇದ್ದಾನೆ. ಸುಮ್ಮನೆ ಇವನಿಗೆ ಕೊಟ್ಟು ಮದುವೆ ಮಾಡಿ ವಾಣಿನ ನಾನು ಮದುವೆ ಆಗ್ತೀನಿ ಅಂತ ತುಂಬ ಕೇಳ್ತಾ ಇದ್ದಾನೆ. ಮೇದು ಮತ್ತು ನಮ್ಮ ವೈಬು ಹೆಂಗೆ ಹೇಳ್ತಾರೋ ಹಂಗೆ ಅವರಿಬ್ರು ಇಷ್ಟಪಟ್ಟು ಮಾಡ್ಕೊಡ್ತೀವಿ ಅನ್ನೋದಾದರೆ ಅವ್ರದ್ದೇ ಕಣಪ್ಪ ಎಲ್ಲನ. ನಂದು ಏನೂ ಇಲ್ಲ, ನಾನು ಯಾತು ಹೇಳಕ್ಕೆ ಹೋಗಲ್ಲ. ನಾನು ಇದೊಂದು ವಿಚಾರದಾಗ ಮಾತ್ರ ನಾನು ಏನೂ ಹೇಳಲ್ಲ. ನಮ್ಮ ವೈಬು ಹೆಂಗೆ ಹೇಳ್ತಾರೋ ಹಂಗೆ ಕಣಪ್ಪ. ವೈಬು ಹೆಂಗೆ ಹೇಳ್ತಾನೆ ಹಂಗೆ, ನಮ್ದೇನಿಲ್ಲ. ನಾನು ಅದನ್ನೇ ಕೇಳಿದೆ, ನಿಮ್ಮ ಅಮ್ಮ ನನ್ನ ಹತ್ರ ಬಂದಂಗಂದೆ ನಿಮ್ಮ ಅಮ್ಮನ ಕೇಳಬೇಕು ಅಂದೆ. ಅದಕ್ಕೆ ನೋಡೋಣ ಹೇಳಪ್ಪ, ಕೊಟ್ಟು ಮಾಡೋಣ. ಯಾಕಂದರೆ ನಮ್ಗೆ ಇಷ್ಟಪಡ ಅಂಥವ್ರಿಗೆ ಕೊಡಬೇಕು. ಪಾಪ ತುಂಬ ಇಷ್ಟಪಟ್ಟು ನಾನು ಮದುವೆ ಆಗ್ತೀನಿ, ಚೆನ್ನಾಗಿ ನೋಡ್ಕೊತೀನಿ ವಾಣಿನ ಅಂತೇಳಿ ತುಂಬ ಇಷ್ಟಪಡ್ತಾ ಇದ್ದಾನೆ ಬಸವ. ಅದಕ್ಕೆ ಹೆಂಗೋ ಅವಳು ಇವಾಗ ಲೈಫ್ ಸೆಟ್ಲ್ ಮಾಡಿಕೊಂಡ್ಳು, ಟೈಲರಿಂಗ್ ಎಲ್ಲ ಮಾಡಿಕೊಂಡು ಹೆಂಗೋ ಅತ್ಲಾಗೆ ಟೈಲರಿಂಗು ಮಾಡಿ ಅವಳು ಇವತ್ತು ಒಳ್ಳೆ ಅಂಗಡಿ ಮಾಡಿಕೊಂಡು ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡವಳೆ. ಹೆಂಗೋ ದೇವ್ರ ದಯದಿಂದ ಎಲ್ಲ ಒಳ್ಳೇದಾಗುತ್ತೆ, ಒಳ್ಳೇದಾಗಲಿ. ಹೆಂಗೋ ಚೆನ್ನಾಗಿದ್ದರೆ ಸಾಕು. ಚೆನ್ನಾಗಿದ್ದು ಎಲ್ಲರೂ ಚೆನ್ನಾಗಿದ್ದರೆ ನೋಡ್ಬೋದು. ಇವಾಗ ಅವ್ರ ಬಗ್ಗೆ ತಲೆ ಕೆಡಿಸ್ಕೊಬಿಡಿ, ಏನಾದರೂ ಮಾಡ್ಕೊಂಡು ಹಾಳಾಗೋಗ್ಲಿ. ನನಗೆ ಪಾಪ ವಾಣಿ ಜೀವನ ಚಿಕ್ಕ ವಯಸ್ಸಿಗೆ ಹಿಂಗಾಯಿತು. ಚೆನ್ನಾಗಿ ನೋಡ್ಕೋಬೇಕು, ಚೆನ್ನಾಗಿ ಅವಳಿಗೆ ಒಳ್ಳೇದಾಗಬೇಕು ಅನ್ನೋದೇ ನಾನು ಬಯಸ್ತೀನಿ. ನಾನು ಅವಳ ಅಂಗಡಿ ಹತ್ರ ಏನಾದರೂ ಐಟಮ್ ಎಲ್ಲ ಬಂದರೆ ಇಳಿಸೋದಕ್ಕಾಗಲಿ ಎಲ್ಲ ಎಲ್ಪ್ ಮಾಡ್ತೀನಿ. ಒಟ್ಟಿನಲ್ಲಿ ಅವಳು ಚೆನ್ನಾಗಿರಬೇಕು. ನಾನು ಕೆಲಸ ಮಾಡ್ತೀನಿ, ಅವಳು ಕೆಲಸ ಮಾಡಿ ನಾನು ಕೆಲ್ಸಕ್ಕೆ ಹೋಗ್ತಾ ಇದ್ದೀನ. ಇಬ್ಬರು ಕೆಲಸ ಮಾಡ್ತಿದ್ರೆ ಏನು ಬಂದಿಲ್ಲ, ಆರಾಮಾಗೆ ನಾವು ಜೀವನ ಮಾಡ್ಕೊಂಡು ಹೆಂಗೋ ಚೆನ್ನಾಗಿ ಇದ್ಕೊಂಡು ಹೋಗ್ಬೋದು. ಇನ್ನು ನಾವು ಬಡವರೇ ಆಗಿರ್ಬೋದು, ಆದರೆ ಪ್ರೀತಿಗೇನು ಕೊರತೆ ಇಲ್ಲ. ಆಯಿತು ಬಿಡಪ್ಪ, ಕೊಡೋಕ್ಕಾಗುತ್ತೆ. ಬಡವರು ಶ್ರೀಮಂತರು ಅನ್ನೋದೇನಿಲ್ಲ ನನಗೆ. ಒಟ್ಟಿನಲ್ಲಿ ಚೆನ್ನಾಗಿ ನೋಡ್ಕೊಂಬ ಅಂತಾರೆ ಆಗ್ಬೇಕು. ಮುಟ್ಟಾಳ ಅಂತ ಹಂಗೆ ಮಾಡ್ಬಿಟ್ಟ ಅಂಥ ಕೆಲಸ ಮಾತ್ರ ಆಗಬಾರ್ದಷ್ಟೇ. ನೋಡು ಅವ್ನು ಹಿಂಗೆ ಮಾಡ್ಬಿಟ್ಟ, ಹೆಂಗೆ ಇಷ್ಟಪಟ್ಟು ಮದುವೆ ಆಗ್ಬಿಟ್ಟು ಯಾವ ಥರ ಮಾಡಿ ಆಸ್ತಿಗೋಸ್ಕರ ಅವಳು ಹಿಂದೆ ಹೋಗ್ಬಿಟ್ಟ. ಸಿಗುತ್ತೆ ಪುಕ್ಸಟ್ಟೆದು ಅನ್ನೋ ಒಂದು ಕಾರಣಕ್ಕೋಸ್ಕರ ಹೋಗ್ಬಿಟ್ಟ. ದುಡಿಯೋಕ್ಕಾಗಲ್ವಲ್ಲ, ದುಡಿಯೋಕ್ಕಾಗ್ದಿಲ್ದವರು ಹಂಗೆ ಪುಕ್ಸಟ್ಟೆದು ಯೋಚನೆ ಮಾಡ್ತಾರೆ ಅಷ್ಟೇ. ದುಡಿಯೋಕ್ಕಾಗೋ ಅಂಥವ್ರು ಯಾವತ್ತೂ ಪುಕ್ಸಟ್ಟೆದು ಯೋಚನೆ ಮಾಡಲ್ಲ. ಅವ್ನು ಹಂಗೆ ಮಾಡಿ ಹೋಗ್ಬಿಟ್ಟ. ಅಯ್ಯೋ ಆಲೇನೆ ಅಣ್ಣ, ಜಮೀನೆಲ್ಲ ಮಾರೋದಕ್ಕೆ ನೋಡ್ತಾ ಇದ್ದಾನೆ ಆಲೇನೆ. ಅತ್ತೆ ಅಂದ್ಕೊಂಡು ಮಾರ್ತಾ ಇದ್ದಾನೆ. ನಮ್ಮ ಅತ್ತೆಗೆ ಸರಿಯಾಗಿ ಆಗ್ಬೇಕು, ಅದಕ್ಕೆ ನಾನು ಸುಮ್ಮನೆ ಇದ್ದೀನಿ. ಸರಿಯಾಗಿ ಆಗ್ಬೇಕು ನಮ್ಮ ಅತ್ತೆಗೆ ಅಂತೇಳಿ ಈಗ ನಾನು ನನ್ನ ಗಂಡ ನಮಗೂ ಈಗ ಶಕ್ತಿ ಐತಿ ಅಂತೇಳಿ ನಾವು ದುಡ್ಕೊಂಡೇ ತಿಂತೀವಿ. ಏನು ಬಿಡು ಅಂತ ಹೇಳಿ ನಾವೇನು ಯಾವತ್ತೂ ತಲೆ ಕೆಡಿಸ್ಕೊಂಬಕ್ಕೆ ಹೋಗಲ್ಲ. ನಾನು ನನ್ನ ಗಂಡ ಹೆಂಗೆ ಹತ್ಲಾಗ ನೆಮ್ಮದಿಯಾಗ ಇದ್ದೀವಿ. ಬಂದು ಮಾರಲಿ ಸುಮ್ಮನಿರು. ಎಲ್ಲ ಮಾರ್ಬಿಟ್ಟು ಎಲ್ಲ ಅವ್ರಿಗೆ ಇದಾಗಲಿ. ಅವನೆಂತ ನನ್ನ ಮಗ ಅಂಬೋದು ಗೊತ್ತಾಗಲಿ. ಆ ಅಮೃತನಿಗೂ ಕವಿತಕ್ಕನಿಗೂ ಬೋಲೋಯ್ತೆ ಜಂಬ. ಅವ್ರಿಗೆ ಗೊತ್ತಾಗ್ಬೇಕು ಅವನೆಂತ ನನ್ನ ಮಗ ಅಂತ. ಕರ್ಕೊಂಡೋಗಿ ಕೆಣಿತ್ಕೊಂಡು ದುಡಿಯೋಕೆ ಆಗ್ದಿಲ್ಲದ ಅವಳು ಹಿಂದೆ ಬಿದ್ದು ಹೋಗಿರೋದವನು. ದುಡ್ದಾಕ್ಬೇಕಾಗತ್ತೆ ಅಂತೇಳಿ ಪುಕ್ಸಟ್ಟೆ ಆಸ್ತಿ ಸಿಕ್ತು ಅನ್ನೋದಕ್ಕೋಸ್ಕರ ಹೋಗಿ ಸೇರ್ಕೊಂಡಿರೋದ ನನ್ನ ಮಗ. ನೋಡಿದ್ರಲ್ಲ ವೀಕ್ಷಕರೇ, ಇವಾಗ ನಮ್ಮ ವಾಣಿ ಟೈಲರಿಂಗ್ ಅಂಗಡಿ ಮಾಡಿದ್ದಾಳೆ. ತುಂಬ ಚೆನ್ನಾಗಿ ಆಗ್ತೈತೆ ಅಂಗಡಿ ಎಲ್ಲ, ತುಂಬ ಚೆನ್ನಾಗಿ ಬಿಸ್ನೆಸ್ ಎಲ್ಲ ತುಂಬ ಚೆನ್ನಾಗಿ ಆಗ್ತೈತೆ. ಇವಾಗ ಹಿಂಗೋ ದೇವ್ರ ದಯದಿಂದನ ನಮ್ಮ ವಾಣಿಗೆಲ್ಲ ಒಳ್ಳೇದಾಗಲಿ. ಬಸವ ಮದುವೆ ಆಗ್ತೀನಿ ಅಂತವನೇ, ಅದಕ್ಕೆ ಒಳ್ಳೆ ಹುಡುಗ ಮಾಡ್ಕೊಂಡು ಕೊಡೋಣ ಆಗ್ತೀನಿ ಅಂತ ಬಂದಮೇಲೆ ಇಂಥವ್ರಿಗೆ ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಆ ರೋಗು ದುಡಿಯೋಕ್ಕಾಗ್ದಲೇ ದುಡ್ಡಿಗೋಸ್ಕರ ಅಮೃತನಿಂದ ಬಿದ್ದು ಹೋಗ್ಬಿಟ್ನಲ್ಲ. ಇವಾಗ ಅವನಂತೂ ಉದ್ಧಾರ ಆಗಲ್ಲ, ನಿಜ ಉದ್ಧಾರ ಆಗಲ್ಲ. ಇವಾಗ ಹೆಂಗೋನೋ ನಮ್ಮ ವಾಣಿ ಅಂಗಡಿ ಮಾಡಿಕೊಂಡು ಇವತ್ತು ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದಾಳೆ. ದೇವ್ರ ದಯದಿಂದ ಎಲ್ಲ ಒಳ್ಳೇದಾಗ್ತೈತೆ. ಬಟ್ಟೆಗಳೆಲ್ಲ ಸೇಲ್ ಮಾಡ್ತಾಳೆ, ಅದ್ರ ಜೊತೆಗೆ ಹಂಗೆ ಸ್ವಲ್ಪ ಟೈಲರಿಂಗ್ ಕ್ಲಾಸ್ ಎಲ್ಲ ಮಾಡೋದು, ಈ ಥರ ಎಲ್ಲ ಮಾಡೋದು ಕಲ್ತಿದ್ದಾಳೆ. ಸ್ವಲ್ಪ ಚೆನ್ನಾಗಿ ಆಗ್ತಾಯಿದೆ. ದಿನ ಹೆಂಗಲ್ಲ ಅಂದ್ರೆ 1,000 2,000 ಎಲ್ಲ ಅದು ಏನು ಬಂಡವಾಳ ಎಲ್ಲ ತೆಗೆದುಬಿಟ್ಟು ಬಂದಿರೋಂಥ ಲಾಭನೇ 1,000 2,000 ಲಾಭ ನೋಡ್ತಾವಳೆ. ನಿಜ ತುಂಬ ಖುಷಿ ಆಗ್ತೈತೆ. ಏನೋ ಒಂದು ನನ್ನ ಮಗಳು ಇವತ್ತು ಸುಮ್ಮನೆ ಕೂತ್ಕೊಂತ ಇಲ್ಲ, ಹಿಂಗೆಲ್ಲ ಆದ್ರೂ ಧೈರ್ಯವಾಗಿ ಏನಾದರೂ ಒಂದು ಮಾಡ್ತಾ ಇದ್ದಾಳೆ ಅಂತ ಯಾರೇ ಆಗಲಿ ಅಷ್ಟೇ. ಇಂಥದ್ದೇನೇ ಬರಲಿ ಕಷ್ಟ ಸುಖ ಧೈರ್ಯವಾಗಿ ಮಾಡಿಕೊಂಡು ಧೈರ್ಯವಾಗಿ ಹೋಗಬೇಕು ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ರಿಗೂ ಥ್ಯಾಂಕ್ ಯು. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತೇಳಿ ಎಲ್ಲರ ಹತ್ರ ಕೇಳ್ಕೊಳ್ತಾ ಎಲ್ರಿಗೂ ಥ್ಯಾಂಕ್ ಯು. ಟಾಟಾ, ಬೈ ಬೈ, ಸಿ ಯು.